ಪ್ರಿಯ ಸಹೋದರ ಸಹೋದರಿ, ನನ್ನನ್ನು ಯಾರು ಗಮನಿಸುವುದಿಲ್ಲ, ನನ್ನನ್ನು ಪ್ರೀತಿಸುವುದಕ್ಕೆ ಯಾರು ಇಲ್ಲ, ನನಗೆ ಸಹಾಯಕರು ಯಾರು ಇಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟು ನಿರಾಕರಣೆ ಮಾಡುತ್ತಾ ಇದ್ದಾರೆ. ನನ್ನ ಜೊತೆ ಇದ್ದವರು, ನಾನು ನಂಬಿದವರು ನನ್ನನ್ನು ಮೋಸ ಮಾಡಿ ದೂರ ಹೋಗಿದ್ದಾರೆ. ಯಾಕೆ ದೇವರು ಕೂಡ ನನ್ನನ್ನು ಕೈಬಿಟ್ಟಿದ್ದಾರೆ, ಮರೆತಿದ್ದಾರೆ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಕಳವಳಗಳಿಂದ, ಚಿಂತೆಗಳಿಂದ ಸೋತು ಹೋಗಿ ಕೂತಿದ್ದೀರಾ? ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ಆತನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದಾರೆ. ಅಂದರೆ ಅದರ ಅರ್ಥ ದೇವರು ಯಾವಾಗಲೂ ನಿಮ್ಮನ್ನು ನೋಡುತ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಕಷ್ಟಗಳು ಎಲ್ಲವೂ ಆತನಿಗೆ ಗೊತ್ತಿದೆ. ಆತನು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಾ ಇದ್ದಾರೆ. ನೋಡ್ರಿ, ಸಾಮಾನ್ಯವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ನಮಗೆ ಇಷ್ಟವಾದರೆ ಅವರ ಹೆಸರಾಗಿರಲಿ, ರೂಪವಾಗಿರಲಿ, ಅದನ್ನು ನಾವು ನಮ್ಮ ದೇಹದಲ್ಲಿ ಹಚ್ಚೆ ಮಾಡಿಸಿಕೊಳ್ಳುತ್ತೀವಿ, ಟಾಟೂಸ್ ಹಾಕಿಕೊಳ್ಳುತ್ತೀವಲ್ವಾ? ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿ ಮಾಡುವುದರಿಂದ ನಿಮ್ಮನ್ನು ಆತನ ಅಂಗೈಗಳಲ್ಲಿ ಚಿತ್ರಿಸಿದ್ದಾರೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಇದ್ದಾರೆ. ಆತನ ಹಸ್ತದಲ್ಲಿ ಇರುವಂತ ಆ ಬಾಸುಂಡೆಗಳು, ಗಾಯಗಳು ನಿಮ್ಮನ್ನು ಎಷ್ಟು ಬಹಳವಾಗಿ ಆತನು ಪ್ರೀತಿ ಮಾಡುತ್ತಾನೆ ಅನ್ನುವುದಕ್ಕೆ ಸಾಕ್ಷಿಗಳಾಗಿದೆ. ಆತನ ಜೀವವನ್ನೇ ಯೇಸು ಸ್ವಾಮಿ ನಿಮಗಾಗಿ ಕೊಟ್ಟಿದ್ದಾರೆ. ನಿಮ್ಮ ಪಾಪಕ್ಕಾಗಿ, ನಿಮ್ಮ ಶಾಪಕ್ಕಾಗಿ, ನಿಮಗಿರುವ ಅನಾರೋಗ್ಯಗಳು, ರೋಗಗಳು, ಬಲಹೀನತೆಗಳಿಗಾಗಿ ಆತನ ಜೀವವನ್ನೇ ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಹೌದು, ಆತನನ್ನು ನೀವು ನಂಬುವಾಗ ಆತನ ರಕ್ತದಲ್ಲಿ, ಆತನ ನಾಮದಲ್ಲಿ ಎಲ್ಲಾ ಪರಿಹಾರ ಇದೆ ಪ್ರಿಯರೇ. ಆತನನ್ನು ನಂಬಿ ಆತನ ಕಡೆ ತಿರುಗಿಕೊಳ್ಳ್ರಿ. ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬನ್ನಿರಿ ಎಂದು ನೀವು ನಂಬಿಕೆಯಿಂದ ಕರೆಯುವಾಗ ಈಗಲೇ ಈ ಕ್ಷಣದಲ್ಲೇ ದೇವರು ನಿಮಗೆ ಅದ್ಭುತ ಮಾಡಕ್ಕೆ ಶಕ್ತನಾಗಿದ್ದಾನೆ. ಸೋತು ಹೋಗಬೇಡ್ರಿ, ಧೈರ್ಯವಾಗಿರ್ರಿ. ಯಾರೇ ನಿಮ್ಮನ್ನು ಕೈಬಿಟ್ಟರೂ ಸಹ ನಿಮ್ಮನ್ನು ಕೈಬಿಡದೆ ಯಾವಾಗಲೂ ನಿಮ್ಮನ್ನು ಬಗ್ಗೆ ಚಿಂತಿಸುತ್ತಾ ಇರುವ, ನಿಮಗಾಗಿ ಆಮೀನ್ ಸ್ತೋತ್ರ ಸಹಾಯ ಮಾಡಕ್ಕೆ ಸಿದ್ಧವಾಗಿರುವ ಯೇಸು ಕ್ರಿಸ್ತನು ನಿಮಗಾಗಿದ್ದಾರೆ, ನಿಮಗಾಗಿ ಕಾಯುತ್ತಾ ಇದ್ದಾರೆ. ಆತನ ಕಡೆಗೆ ಬನ್ರಿ, ಹೃದಯದಲ್ಲಿ ಆತನನ್ನು ಕರೆಯಿರಿ. ನಿಜವಾಗಲೂ ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ. ನಾವು ಕೂಡ ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಸಿದ್ಧವಾಗಿದ್ದೇವೆ. ಪ್ರಾರ್ಥನೆ ಬೇಕಾದರೆ ಇಲ್ಲಿ ನಾವು ಕೊಡಲ್ಪಟ್ಟ ಆ ಮೊಬೈಲ್ ನಂಬರಿಗೆ ಕಾಲ್ ಮಾಡ್ರಿ, ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ಅದ್ಭುತ ಮಾಡುತ್ತಾರೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.